ಎಲ್ಲಿದ್ದಾರೆ ನೋಡಿಪ್ಪ. ಅಯ್ಯೋ ಕೃಷ್ಣ, ಏನೋ ಇದು ಇಷ್ಟು ಪೆಟ್ಟು ಬಿದ್ದಿದೆ. ಏನಾಗಿಲ್ಲ ಯಶೋ. ಯಶೋ, ಏನ್ರಿ ಇದು? ಏನ್ ಅನ್ಕೊಂಡಿದ್ದೀರಾ ನೀವು? ಸಾಮಾನ್ಯರಿಗೆ ಜೈಲಲ್ಲಿ ರಕ್ಷಣೆ ಇಲ್ವಾ? ಎಲ್ಲಿ ನಿಮ್ ಸಾರು ಎಲ್ರಿ? ಮೇಡಮ್ ಮೇಡಮ್, ಏನೋ ಇದು ಪಕ್ಕಾ ಪ್ಲ್ಯಾನ್ ಮಾಡಿ ಆ ಪ್ರಭುನೇ ನನ್ನ ಮೇಲೆ ಅಟ್ಯಾಕ್ ಮಾಡಿಸಿರೋದು. ನನಗೆ ಆ್ಯಕ್ಚುಲಿ ಈಗ ಕಾಡ್ತಿರೋದೇ ಬೇರೆ ಕಣ. ಯುದ್ಧ ಇವಾಗ ಶುರು ಆಗಿದೆ. ಇಷ್ಟಕ್ಕೆ ಪ್ರಭು ಸುಮ್ಮನೆ ಕೂರೋ ವ್ಯಕ್ತಿನೇ ಅಲ್ಲ. ಏನು ಹೇಳೋರು ಕೇಳೋರು ಯಾರು ಇಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ದೀರಾ? ಸರಿಯಾಗಿ ಮಾತಾಡ್ ಬಂದಿದ್ದೀನಿ ಕಣೋ, ಸುಮ್ಮನೆ ಬಿಡಲ್ಲ ಅವ್ರನ್ನ. ಏನೋ ಮಾಡಕ್ ಹೋಗಿ ಏನೋ ಆಗೋಯ್ತಲ್ಲೋ. ಯಶೋ, ನಾನು ಒಳಗಿದ್ರೆ ನಿಮ್ಗೆ ಏನೇ ಗಂಡ ಅಂತ ಬಂದರು ನನಗೆ ಗೊತ್ತೂ ಆಗಲ್ಲ, ನಾನು ಏನು ಮಾಡೋಕ್ಕೂ ಆಗಲ್ಲ. ಅದೇ ಹೊರಗಿದ್ರೆ ಹಾವು ಎಡೆ ಮುರಿ ಕಟ್ಬೋದು. ಪ್ಲೀಸ್ ಯಶು, ನಿಮ್ಮ ಅಣ್ಣಂಗೆ ಹೇಳಿ ನಾನು ಹೊರಗೆ ಬರಂಗೆ ಮಾಡ್ತೀಯಾ ಪ್ಲೀಸ್? ಆಯ್ತು ಕಂದ, ಮಾಡ್ತೇನೆ. ಅತ್ತೆ, ನೀನು ಹೋಗಿರೋ, ನಾನು ಒಂದು ನಿಮಿಷ ಬಂದೆ. ಕೃಷ್ಣ, ಇಡೀ ಪರಿಸ್ಥಿತಿಗೆ ಅಸಲಿ ಕಾರಣ ನಾನೇ ಕಣೋ. ಅವತ್ತು ನಾನು ಮಾಡಿದ ಪಾಪದ ಕೆಲಸದಿಂದ ಇವತ್ತು ನಮ್ಮ ಮನೆಗೆ, ಅಪ್ಪನಿಗೆ, ನಿನಗೂ ಈ ಪರಿಸ್ಥಿತಿ ಬಂದಿದೆ. ನಾನೇನಾದರೂ ಇವಾಗಲೂ ಸುಮ್ಮನೆ ಇದ್ದರೆ ಪರಿಸ್ಥಿತಿ ಇನ್ನೂ ಹದಗೆಡುತ್ತೆ. ಲವ್ ವಿನಿ, ಸುಮ್ಮನೆ ಹಳೇದನ್ನೆಲ್ಲ ಕೆತ್ಕಿ ತಲೆಗೆ ಏನೇನೋ ಹುಳ ಬಿಡ್ಕೊಂಬೇಡ. ನೋಡು, ಈಗ ಮುಂದೆ ಏನು ಮಾಡಬೇಕು ಅನ್ನೋದನ್ನು ಯೋಚನೆ ಮಾಡು, ಅದು ವೆರಿ ಇಂಪಾರ್ಟೆಂಟ್. ಡಿಸೈಡ್ ಮಾಡಿದ್ದೀನಿ ಕೃಷ್ಣ. ನನ್ನಿಂದಾಗಿ ಆ ಮನೆಯಿಂದ ಮದುವೆ ದಿಬ್ಬಣ ಹೊಡೋ ಬದಲು ಚಟ್ಟ ಹೊತ್ಕೊಂಡೋಗೋ ಪರಿಸ್ಥಿತಿ ಬಂದಿದೆ. ಆ ಹುಡುಗಿ ಬಾಳು ಬೀದಿಗೆ ಬಂದಿದೆ ನನ್ನಿಂದಾಗಿ. ಅದಕ್ಕೆ ಒಂದೇ ಪ್ರಾಯಶ್ಚಿತ್ತ, ನಾನು ಕಲ್ಯಾಣದ ಮದುವೆ ಆಗ್ತೀನಿ. ಅವಳಿಗಾಗಿರೋ ಅನ್ಯಾಯಕ್ಕೆ ಇದು ಒಂದೇ ಪ್ರಾಯಶ್ಚಿತ್ತ ನನಗೆ ಕಾಣಿಸ್ತಿರೋದು. ಹೌದಾ? ಲೇ ಅಪ್ಪ, ನನ್ನ ಮನಸ್ಸಲ್ಲೂ ಇದೇ ಇತ್ತು ಕಣೋ. ಇದನ್ನು ಹೇಗೆ ಹೇಳಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ. ನಿನಗೇನೋ ಇಷ್ಟೊಂದು ಧೈರ್ಯ ಬಂದ್ಬಿಟ್ಟಿದೆ. ಗುಡ್ ಡಿಸಿಷನ್, ಇದಕ್ಕೆ ಕಂಪ್ಲೀಟ್ ಸಪೋರ್ಟ್ ಇದೆ. ಆದರೆ ಅಪ್ಪನ ಇಷ್ಟನ್ನು ಹೇಗೋ ಒಪ್ಸೋದು? ಬಿಡ, ಉದ್ದೇಶ ಒಳ್ಳೇದಿದ್ರೆ ಇಡೀ ಪ್ರಪಂಚನ ಎದುರಾಕೊಂಡು ಗೆಲ್ಬೋದು. ಒಪ್ಸೋಣ. ಹೇಗಾದರೂ ಮಾಡಿ ನನ್ನ ಹೊರ ಕರ್ಕೊಂಡು ಬನ್ನಿ, ಆಮೇಲೆ ಇದನ್ನೆಲ್ಲ ಒಂದು ಅದಕ್ಕೆ ತರೋಣ. ವಿನಿ, ಅದಕ್ಕೂ ಮುಂಚೆ ನೀನೊಂದು ಕೆಲಸ ಮಾಡಬೇಕು. ಏನು? ಓಕೆನಾ? ಓಕೆ. ಏನಾಯ್ತು ರುಕ್ಕು? ಇವತ್ತಿನ ದಿನ ಹೇಗೋ ದುಡಿದ್ವಿ, ನಾಳೆಯಿಂದ ಈ ಮನೆ ಒಲೆ ಹತ್ತೋದು ಹೇಗೆ? ಗ್ಯಾಸ್ ಬಿಲ್ಲು, ಲೈಟ್ ಬಿಲ್ಲು ಅಂತ ಸಾಲಾಗಿ ಬಂದು ನಿಂತೀವಿ. ಹೋದ ಕಡೆ ಎಲ್ಲ ಎಕ್ಸ್ಪೀರಿಯನ್ಸ್ ಇದೆಯಾ ಅಂತ ಕೇಳ್ತಾರೆ. ನನ್ನ ಡಿಗ್ರಿ ಸರ್ಟಿಫಿಕೇಟ್ ಅವ್ರಿಗೆ ಬರೀ ಪೇಪರ್ ಥರ ಕಾಣಿಸ್ತಿದೆ. ಬದುಕು ನಮಗೆ ಇಷ್ಟು ಬೇಗ ಪರೀಕ್ಷೆ ಮಾಡುತ್ತೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಅಕ್ಕ, ಎಷ್ಟು ದಿನದ ಹೀಗೆ ಕೂತಿದ್ಯಾ? ತಗೋ, ಒಂದೆರಡು ತುತ್ತು ತಿನ್ನು. ನಿನಗೆ ನೆನಪಿದ್ಯಾ, ನಾವು ಚಿಕ್ಕವರಿದ್ದಾಗ ನಮಗೆಲ್ಲ ಊಟ ಮಾಡಿಸೋದಕ್ಕೆ ಅಣ್ಣ ಒಂದು ಹಾಡು ಹೇಳ್ತಿದ್ದ. ಆ ಹಾಡು ಕೇಳದೆ ಇದ್ರೆ ನಮ್ಮ ಗಂಟ್ಲಲ್ಲಿ ಒಂದು ತುತ್ತು ಇಳಿತಿರ್ಲಿಲ್ಲ. ಅಣ್ಣ ಹಾಡಬೇಕು, ಅನ್ನ ಇಳಿಬೇಕು. ಹುಟ್ಟುತ್ತ ಮಕ್ಕಳಾಗಿ, ಬೆಳೆಯುತ್ತ ಗೆಳತಿಯರಾಗಿ,
ಹೆಜ್ಜೆಗೆ ಹೆಜ್ಜೆಯ ನೆಟ್ಟು ಹೆಗಲಿಗೆ ಹೆಗಲ ಕೊಟ್ಟು ಅಣ್ಣನ ಜೊತೆ ನಿಂತವರೇ ನನ್ನ ಪುಟ್ಟ ತಂಗಿಯರು. ಅಣ್ಣ ನಮ್ಮನ್ನ ಬಿಟ್ಟು ಎಲ್ಲೂ ಹೋಗಿಲ್ಲ. ದೇವ್ರ ಥರ ನಮ್ಮ ಹಿಂದೆನೇ ನಿಂತಿದ್ದಾನೆ. ಅವನು ಆ ಹಾಡಲ್ಲೂ ಇದ್ದಾನೆ, ನಾವು ತಿನ್ನೋ ಪ್ರತಿ ಹಗ್ಲಲ್ಲಿದ್ದಾನೆ. ನಾವು ಧೈರ್ಯ ಕೆಟ್ಟರೆ ಅಣ್ಣ ನೆಮ್ಮದಿಯಾಗಿರಲ್ಲ. ಅಕ್ಕ, ಅಣ್ಣನ ಆಟೋ ಬಂತೆ. ಸರ್, ನಾವು ಇನ್ಶೂರೆನ್ಸ್ ಕಂಪ್ನಿಯವರು. ಇನ್ಶೂರೆನ್ಸ್ ಪೂರ್ತಿ ಕವರ್ ಆಗಿದೆ. ಏನಾರ ಇದ್ರೆ ಫೋನ್ ಮಾಡಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮ್ಯಾಮ್. ನಮ್ಮ ಬದುಕಿನ ಬಂಡಿ ಎಲ್ಲೂ ನಿಲ್ಬಾರ್ದು ಅಂತ ಈ ಆಟೋ ರೂಪದಲ್ಲಿ ನೀನೇ ಬಂದಿದ್ಯಾ ಅಣ್ಣ. ನಮ್ಮ ಹಸಿವು ನೀಗ್ಸೋದಕ್ಕೆ ಇನ್ನು ನಮ್ಮ ಆಟೋನೇ ಹಸಿರು. ಬೇಗ ಮಾತಾಡ್ಕೊಡ.